ನಿದ್ರೆಯೋ ತಿಳಿದಕ್ಕೂ ಲಂಕೆಯ ರಾಕ್ಷಸ ಬ್ರಾಹ್ಮಣರು ವೇದಘೋಷವನ್ನು ಮಾಡುವಂತಹ ಅಂದರೆ ರಾತ್ರಿಯ 3ನೇ ಜಾವ ಕಳೆದು ಹೋಗಿದೆ, ಕೊನೆಯ ಜಾವ ಆರಂಭವಾಗಿದೆ. ಸಾಧಕರು ತಮ್ಮ ಸಾಧನೆಗೆ ತೊಡಗುವಂತಹ ಸಮಯ ಇದು. ಈ ಹೊತ್ತನ್ನೇ ನಾನು ಕಾಯುತ್ತಾ ಮಲಗಿದ್ದೆ. ನಾನು ಸಾಧಕನೇ. ನನ್ನ ಮನಸ್ಸಿನ ಮಹಾದೇವಿಯನ್ನು ಕರೆದುಕೊಂಡು ಬಂದಿದ್ದೇನೆ. ಆ ದೇವಿಯನ್ನು ಒಲಿಸುವುದಕ್ಕೆ ನಾನು ಮಾಡುವಂತಹ ಸಾಧನೆ, ನನ್ನ ಪ್ರಯತ್ನ. ಸೀತೆಯನ್ನು ಬಯಸಿ ತಂದವನು ನಾನು. ಅವಳನ್ನು ಹೊಂದಬೇಕು, ಅವಳು ನನ್ನ ಮನದ ರಸಿಯಾಗಬೇಕು ಎನ್ನುವುದಕ್ಕೋಸ್ಕರವೇ ನಾನು ಆತುರನಾಗಿದ್ದೇನೆ. ಆದ್ದರಿಂದಲೇ ನಿದ್ದೆಯೂ ನನ್ನ ಬಳಿ ಸುಳಿಯುವುದಿಲ್ಲ. ಯಾಕಂದ್ರೆ ನಿದ್ದೆಯೂ ಒಬ್ಬಳು ಹೆಣ್ಣೆ. ನಿದ್ದೆ ಎಂದೇನು? ಯಾವ ಹೆಣ್ಣುಗಳು ಕೂಡ ಈಗ ನನ್ನ ಹತ್ರ ಬರುವುದಿಲ್ಲ. ಸೀತೆಯನ್ನು ನೋಡಿದ ಅವರೆಲ್ಲ ಆ ಸೀತೆ ಇರುವಾಗ ಅವಳ ಮುಂಭಾಗದಲ್ಲಿ ನಾವೇಕೆ? ಬಹುಶಃ ಅವರಿಗ ಭಾವನೆ ಬರುವಂತೆ ನಾನೂ ನಡೆದುಕೊಂಡಿದ್ದೇನೋ ಏನೋ. ನನಗೂ ಉಳಿದಂತೆ ಯಾವ ಹೆಣ್ಣಿನ ಕಡೆಗೂ ಕಣ್ಣೆತ್ತಿ ನೋಡಬೇಕು ಅಂತ ಅನ್ನಿಸುವುದಿಲ್ಲ. ಎಲ್ಲ ಕೆಟ್ಟವಾಗಿ ಬಿಟ್ಟಿದೆ. ಸೀತೆಯನ್ನು ಲಂಕೆಗೆ ಕರೆದುಕೊಂಡು ಬಂದ ಮೇಲೆ ಇನ್ನೊಬ್ಬಳು ಹೆಣ್ಣಿನ ಸುಖವನ್ನು ಅನುಭವಿಸಿದವನು ನಾನಲ್ಲ. ಅಮೃತವೇ ಮುಂಭಾಗದಲ್ಲಿರುವಾಗ ಉಳಿದಂತೆ ಅಲ್ಪ ಸುಖವನ್ನು ಕೊಡುವಂತಹ ಭೇದಗಳು ಬೇಕೇ? ಆ ಅಮೃತ ಪ್ರಾಪ್ತಿಯಾಗಬೇಕು. ಆದ್ದರಿಂದ ಉಳಿದದ್ದನ್ನು ಕಂಡಾಗ ನನ್ನ ವೈರಾಗ್ಯ ಬಂದು ಹೋಗುತ್ತದೆ. ಯಾವ ಸಂದರ್ಭದಲ್ಲಿ ಆ ಸನ್ಯಾಸಿ ವೇಷ ಹಾಕಿ ಸೀತೆಯನ್ನು ಅಪಹರಿಸಿದನು, ಈಗ ಅಕ್ಷರಶಃ ಸನ್ಯಾಸಿಯೇ ಆಗಿಬಿಟ್ಟಿದ್ದೇನೆ. ಸನ್ಯಾಸಿಗಳಿಗೆ ಹಾಗಂತೆ ಲೋಕ ವ್ಯಾಪಾರದ ಕಡೆಗೆ ಗಮನವೇ ಇಲ್ಲ, ಯಾವುದು ಬೇಡ. ನನಗೂ ಹಾಗೆ ಯಾವುದು ಬೇಡ ಅಂತ ಅನ್ನಿಸಿದೆ. ಮುಂಭಾಗದಲ್ಲಿ ಊಟ ಬಡಿಸ್ತಾರೆ, ಇಲ್ಲ ಅದನ್ನು ಉಣ್ಣಬೇಕು ಅಂತ ಅನ್ನಿಸುವುದಿಲ್ಲ. ಮಲಗಿದ್ದೇನೆ, ಕಣ್ಣಿಗೆ ನಿದ್ದೆಯೇ ಹತ್ತುವುದಿಲ್ಲ. ಮಂತ್ರಿಗಳು ಬಂದು ಸಮಾಲೋಚನೆಗೆ ಅಂತ ಕರೆಯುತ್ತಾರೆ, ನೀವೇ ನಿರ್ಣಯಿಸಿ, ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತೇನೆ. ಯಾವುದರಲ್ಲಿಯೂ ಯಾವುದೇ ಆಸಕ್ತಿಯು ಇಲ್ಲದ ಹಾಗಾಗಿ ಹೋಗಿದೆಯಲ್ಲ ಸನ್ಯಾಸಿಗಳ ಭಾವ. ಹಾಗೆಂದು ಸನ್ಯಾಸಿಗಳಿಗೂ ಆಸಕ್ತಿ ಒಂದು ವಿಷಯದಲ್ಲಿ ವಸ್ತುವಿನಲ್ಲಿ ಉಂಟಷ್ಟೇ. ಆ ಲಕ್ಷ್ಯವನ್ನು ಸಾಧಿಸುವುದಕ್ಕಾಗಿಯೇ ತಾನೇ ಸರ್ವಸಂಗ ಪರಿತ್ಯಾಗಿಗಳಾಗುವುದು. ಹಾಗೆ ಓರೋರ್ವರಿಗೆ ಒಂದೊಂದು ಲಕ್ಷ್ಯ. ನನ್ನ ಲಕ್ಷ್ಯವಾದರೂ ಅವಳನ್ನು ಒಲಿಸುವುದು. ಅವಳನ್ನು ಒಲಿಸಿದರೆ ಅದನ್ನೇ ಮೋಕ್ಷ ಅಂತ ತಿಳಿದುಕೊಳ್ಳುವವನ ನನ್ನ ಬದುಕು ಸಾರ್ಥಕವಾಗುತ್ತದೆ. ಹಾಗಾಗಿ ರಾತ್ರಿಯಲ್ಲಿ ನಿದ್ದೆಯಿಲ್ಲದೆ ಮಲಗಿ
ಪ್ರಾರ್ಥನೆಯ ಯಾವ ಆರಂಭವಾಯಿತು ಎನ್ನುವ ಸೂಚನೆಯನ್ನೇ ಕಾಯುತ್ತಾ ಇದ್ದದ್ದು ನಾನು. ಇಲ್ಲದೆ ಹೋದರೆ ಮಲಗುವಾಗ ಈ ರೀತಿಯಲ್ಲಿ ಸರ್ವಾಭರಣ ಭೂಷಿತರಾಗಿ ಮಲಗುತ್ತಾರೆ. ಅದು ಆತುರತೆ. ಹೊರಡುವ ಅವಸರ ಇದ್ದಾಗ ಬಹಳ ಬೇಗನೆ ನಾವೆಲ್ಲ ಉಡುಗೆ ತೊಡುಗೆಗಳನ್ನು ಕೊಟ್ಟು ಸಿದ್ಧರಾಗುವುದಿಲ್ಲ. ಆ ರೀತಿಯಲ್ಲಿ ಸರ್ವಾಭರಣ ಭೂಷಿತನಾಗಿಯೇ ಮಲಗಿದ್ದವನು ನಾನು. ಮಾತ್ರ ಅಲ್ಲ, ಸಮಯಕ್ಕೆ ಸರಿಯಾಗಿ ಬಂದು ಸಹಾಯಕನಾಗಬೇಕು ಎಂದೂ ಬರುವಂತಹ ನನ್ನ ಸಖ ಅವನಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ವೇದ ಘೋಷ ಅವನಿಗೂ ಕೇಳಿರಬೇಕಲ್ಲ. ಕಾಣುವುದಿಲ್ಲ ಯಾಕವ, ಎಲ್ಲಿ ಹೋದ ಅಂತಲೇ ಗೊತ್ತಾಗುವುದಿಲ್ವಲ್ಲ. ನಮ್ಮ ರಾಮಣೇಶ್ವರ ಮಹಾಪ್ರಭುಗಳು ನನ್ನನ್ನು ಕರೆದ ಹಾಗಾಯಿತಲ್ಲ. ಎಲ್ಲಿದ್ದಾರೆ? ಓ ನಮಸ್ಕಾರ, ನಮಸ್ಕಾರ. ಪ್ರತಿ ನಮಸ್ಕಾರ. ಇದು ನಮ್ಮ ರಾಮಣೇಶ್ವರ ಮಹಾಪ್ರಭುಗಳನ್ನು ನೋಡಿದಿರ ನೀವು? ನಿದ್ದೆ ಬಿಟ್ಟಿಲ್ವ ನಿಮಗೆ? ಮತ್ತೆ ಇದು ಏನು? ಈಗ ನೀವು ರಾಮಣೇಶ್ವರನ ಶಿವನೇ ನಿನ್ನ ಮುಂಭಾಗದಲ್ಲಿ ಭೂತದ ಹಾಗೆ ನಿಂತಿದ್ದೇನೆ ಮಹಾರಾಜ. ನನ್ನನ್ನು ಕೇಳ್ತೀಯಲ್ಲ. ಇದನ್ನು ಯಾರಾದರೂ ರಾವಣ ಅಂತ ಹೇಳಿದ? ಯಾಕೆ ಹೇಳಿಕ್ಕಿಲ್ಲ? ನಮ್ಮ ರಾಮಣೇಶ್ವರ ಅಂತ ಹೇಳೋದು. ಏನದು? 10 ತಲೆ, 20 ಕೈ, ದೊಡ್ಡ ಸ್ವರ. ಇದು ಎಂತ? ಎಲ್ಲಿ ಉಂಟು? ಅದು ಯಾವಾಗಲೂ ಇರಬೇಕು ಅಂತ ಉಂಟು. ನಾನು ನೋಡುವಾಗ ಇರ್ತಿತ್ತು. ಅದನ್ನು ನೋಡಿದರೆ ನೋಡುವಂತಹ ನಮಗೆ ಭಯ ಉಂಟಾಗುವುದಿಲ್ಲ. ಹೌದು, ಭಯೋತ್ಪಾದನೆ ಮಾಡುವ ಉದ್ದೇಶವೇ ನಮ್ಮದಲ್ಲ. ನಾವೆಲ್ಲ ಎಲ್ಲರಿಗೆ ಒಳ್ಳಿತು ಮಾಡುವುದಕ್ಕೆ ಹೊರಟ. ಹೌದಾ? ಕಾರಣ ಏನು ಗೊತ್ತೋ? ಏನು? ಮನಸ್ಸಿನಲ್ಲಿ ತುಂಬಿಕೊಂಡದ್ದು. ಮನಸ್ಸಿನ ಪೂರ್ತಿ ಸೌಂದರ್ಯವೇ ತುಂಬಿಕೊಂಡಾಗ ಭಾವವೇ ಸುಂದರವಾಗುತ್ತದೆ. ಆಗ ಸುಂದರ ರಾವಣ ಅಂತ. ಈಗ ನೀವು ಸುಂದರ ಸುಂದರ ಅದನ್ನು ಬೇರೆ ಬೇರೆ ಮಾಡಿದ್ರೆ ಸಿಂಗಾರ ರಾವಣ, ಸುಂದರ ರಾವಣ, ಸುಂದರ ರಾವಣ, ರೇಪಲ್ವೇನೋ ಶೃಂಗಾರ ರಾವಣ. ಹಾಗೆಂದು ನೋಡುವುದಕ್ಕೆ ಚಂದ ಇದ್ದೇನೆ ಅಂತ ಅರ್ಥ ಅಲ್ಲ. ಮನಸ್ಸಿನ ಭಾವ ನಾನೊಬ್ಬ ಚಂದ ಇದ್ದೇನೆ ಅಂತ ಒಬ್ಬರಿಗೆ ಅನ್ನಿಸಲ್ಲ. ಚಂದ ಇದ್ದೇನೆ ಅಂತ ನೀವು ಹೇಳಬೇಕಾಗಿಲ್ಲ. ಮತ್ತೆ ನೀವು ಇಲ್ಲದಿದ್ರು ಚಂದ ಅದು ನೀವೇ ಇವತ್ತಂತೂ ಕೇಳುವುದೇ ಯಾವಾಗಲೂ ಚಂದವೇ, ಇವತ್ತು ಕೇಳುವುದೇ ಬೇಡ. ಹೊಸದಾದ ವಸ್ತ್ರ, ಆಭರಣ, ವಾಸನೆ ಬರ್ತಾ ಅದು ನಿನ್ನ ಮೈಯಿಂದಲೇ ಇರಬೇಕು. ಸ್ನಾನ ಮಾಡಲಿಲ್ಲ. ಅಲ್ಲ, ನಿಮ್ಮಲ್ಲಿಂದ ಬರ್ತಾ ಉಂಟು. ನನ್ನ ಕಡೆಯಿಂದ ಏನೋ ನನ್ನ ಮೇಲೆ ಅನುಮಾನವ ನಿನಗೆ. ಅಲ್ಲ, ಎಂತದ್ದು ಅದೆಲ್ಲ ಸುಗಂಧ ದ್ರವ್ಯಗಳು. ಲೆಕ್ಕದಲ್ಲಿದ್ರೆ ಸುವಾಸನೆ, ಲೆಕ್ಕಕ್ಕಿಂತ ಹೆಚ್ಚಾದ್ರೆ ಬೇರೆ ವಾಸನೆ. ಅಲ್ಲಪ್ಪ, ಅದು ನಿನಗೆ ಪರಿಚಯ ಇಲ್ಲ. ಅದು ಹೊರಗಿನ ಊರಿಗೆ ಉಂಟಲ್ಲ, ಕೆಲವೊಮ್ಮೆ ಇಲ್ಲಿ ನಮಗೆ ಹಾಗೆ ಕಾಟು ಹೆಚ್ಚಾಗುತ್ತದೆ. ಸರಿ, ಇದು ದೇವಲೋಕದಿಂದ ತರಿಸಿದ್ದಲ್ಲ. ಒಳ್ಳೆದ ಒಳ್ಳೆ ಒಳ್ಳೆ ಹರಿಮಾಣ ಬರ್ತಾರೆ. ನನಗೆ ಸ್ವಲ್ಪ ಇದ್ರೆ ಕೊಟ್ಟಿಯ ಪ್ರಯೋಗಕ್ಕೆ ಬೀಳ್ತದೆ ನೋಡು. ಹೌದು, ಉಳಿದ ವಾಸನೆಗಳು ಕಾಣದಂತಾಗ್ತದೆ. ಅಂದ ಹಾಗೆ ಇಷ್ಟು ಶೃಂಗಾರ ಇದು ನನ್ನನ್ನು ಕರೆದದ್ದು. ವಿಷಯ ಎಂತ? ಈಗ ಸ್ವಲ್ಪ ಕೆಂಪು ಹೆಚ್ಚಾಯ್ತು. ಅಂದ್ರೆ ಪುಟ್ಟ ಕಚ್ಚೆ ಕೆಂಪು, ಕಂಚು ಕೆಂಪು, ಕುಂಡಲಗಳು ಕೆಂಪು. ಕನ್ನಡಿ ನೋಡಿದರೆ ಕಣ್ಣೂ ಕೆಂಪೇ ಕಾಣ್ತದೆ. ಕಣ್ಣು ಮೊದಲೇ ಕೆಂಪೆ. ಹಾಗಾದ್ರೆ ಒಟ್ಟು ಕೆಂಪು ಕೆಂಪಾಗಿದೆ. ಒಂದು ಕೆಲಸ ಮಾಡು. ಈ ಕೆಂಪು ಉಂಟಲ್ಲ, ಎಲ್ಲರಿಗೂ ಸಾಧಾರಣ ಎದ್ದು ಕಾಣ್ತದೆ. ಮತ್ತೆ ಕೆಂಪು ಸ್ವಲ್ಪ ಅಪಾಯ ಕಷ್ಟನೇ. ಆದ್ದರಿಂದ ನಮಗೆ ಕಷ್ಟ. ಅದು ಏನಾಗುದು? ನಮಗೆ ಎದ್ದು ಕಾಣುವ ಬಣ್ಣ ಬೇಡ, ಅಪಾಯವನ್ನು ಸೂಚಿಸುವ ಬಣ್ಣವೂ ಬೇಡ. ನಾವು ಹೊರಟದ್ದು ಪೂಜೆಗಳು. ಪೂಜೆ ನನ್ನ ಮನದೇಶ್ವರಿ ಹೃದಯೇಶ್ವರಿಯ ಪೂಜೆಗಲ್ವೇ ಪ್ರಸರ. ಈಗ ಗೊತ್ತಾಯ್ತು. ಆದ ಕಾರಣ ಆವತ್ತು ಕರ್ಕೊಂಡು ಬಂದದ್ದು. ಹೌದು, ಅಲ್ಲಿ ಸೀಮೆ ಸಿಪ್ಪೆ ಮರದಲ್ಲಿ ಕುಳಿಸಿ. ಯಾವ ಮರವ? ಸೀಮೆ ಸಿಪ್ಪೆ ಮರದಲ್ಲಿ. ಅದು ಶಿಕ್ಷುಪ ವೃಕ್ಷ. ಅಲ್ಲಿ ಕುತ್ಕೊಂಡಿಸಿದ್ದು ಸುಲಭದಲ್ಲಿ ಅಶೋಕ ವೃಕ್ಷ ಅಂತ ಹೇಳಬಹುದು. ಸರಿ ಸರಿ ಸರಿ. ಆ ಮಹಾದೇವಿಯ ಆರಾಧನೆಗೆ ಅಂತ ಹೊರಟಿದ್ದೇವಲ್ಲ, ಆದ್ರಿಂದ ಸ್ವಲ್ಪ ಕೆಂಪು ಮರೆ ಆಗುವ ಹಾಗೆ ಕಾಣಬೇಕು. ಸರಿ ಸರಿ, ಒಂದು ಕೆಲಸ ಮಾಡಿ. ಏನು? ಒಂದು ಬಿಳಿ ಬಟ್ಟೆ ತಗೊಂಡು. ಬಿಳಿ ಬಟ್ಟೆಗೆ
ಬಿಳಿ ಬಟ್ಟೆ ಈಗ ಯಾರು ಕೊನೆಗೆ ನಿನಗೆ ಆವಾಗ ಮಾತ್ರ ಅದನ್ನು ಹೊದಿಸುವ ಅಭ್ಯಾಸ ಇರುವುದು. ಹೊದಿಸುವುದಲ್ಲ, ಹಾ, ಎಂತದಕ್ಕೆ ಬಿಳಿ ವಸ್ತ್ರ ಇರ್ತದೆ. ಬಿಳಿ ವಸ್ತ್ರವೋ? ನಾನೇ ಇದ್ದೇನೆ ಬಿಳಿ ವಸ್ತ್ರದ ಹಾಗೆ, ಮತ್ತೆ ಪುನಃ ಬಿಳಿ ಇರ್ತದೆ. ನೀನೀಗ ಬಿಳಿ ವಸ್ತ್ರವ? ನಾನು ವಸ್ತ್ರದ ಹಾಗೆ ಬೀಳ ಬೆಳ್ಳಗೆಲ್ಲ ನಾನು. ಹೌದು ಅಂತ ನೀನೇ ಹೇಳಿಕೊಳ್ಳಬೇಕು. ನೀನು ಅದು ಅಲಂಕಾರಕ್ಕೆ ವಿಶೇಷವಾದ ಶೋಭೆಯನ್ನು ಕೊಡ್ತದೆ. ಸರಿ ಸರಿ. ಈಗ ಅರಸರು, ರಾಜಕಾರಣಿಗಳು ಇವರೆಲ್ಲ ಆ ಮೇಲಿನಿಂದ ಬೆಳ್ಳಗಿನ ಉತ್ತರಿಯ ಒಂದು ಮೇಲೆ ಹಾಕಿಕೊಂಡ್ರೆ ಒಳಗಿನ ಮತ್ತೆಲ್ಲ ಬಣ್ಣಗಳು ಅಡಗಿ ಹೋಗ್ತವೆ. ಮೇಲಿನ ಮಾತ್ರ ಬೆಳ್ಳಗೆ, ಒಳಗಿಂದ ಅವರಿಗೆ ಗೊತ್ತಾಗುವುದು. ಒಳಗಿನ ಕಾಣುವುದಿಲ್ಲ. ಆದ್ರಿಂದ ಸೀತೆಯ ಮುಂಭಾಗದಲ್ಲಿ ನಿಂತಾಗ ಬಿಳಿಯ ಉತ್ತರಿಯ ಮೇಲಿಂದ ಕಂಡ್ರೆ ಉಂಟಲ್ಲ, ಒಂದು ಸಾತ್ವಿಕ ತೇಜಸ್ಸು ರಾವಣನಲ್ಲಿ ಕಾಣಲಿಕ್ಕಿಲ್ವ? ಒಂದು ಶಾಲು ಹಾಕಿಕೊಳ್ಳಿ ಬೆಳ್ಳಗೆ, ಸಾತ್ವಿಕ ತೇಜಸ್ಸು ಸರಿ ಕಾಣಲಿಕ್ಕಿಲ್ವೋ? ಹಾಗೆ ಹಾಕಿಕೊಂಡದ್ದು ಬೆಣ್ಣೆಯಷ್ಟು ಮೃದುವಾದಂತಹ ಬೆಳ್ಳಗಿನ ರೇಷ್ಮೆಯ ಉತ್ತರಿಯ ಹೇಗೆ ಕಾಣ್ತದೆ? ನೀನೇ ತಂದು ಕೊಟ್ಟದ್ದು. ಹಾಗೆ ಇದು ಹೋಗಬೇಕಲ್ಲಿಗೆ. ಹೌದು, ಹೌದು. ನೀನೊಬ್ಬನೇ ಇದೆಯಲ್ಲ? ಅಲ್ಲ, ನಾನು ತಯಾರು ಮಾಡಿದ್ದೇನೆ. ಕೆಲವರೆಲ್ಲ ಏನಿದ್ದಾರೆ? ಅನುಕೂಲ ನಾರಿಯರು. ಎಷ್ಟು ಮಂದಿ ಇದ್ದಾರೆ? ಇದ್ದಾರೆ, ಸಾಕಷ್ಟು ಇದ್ದಾರೆ. ಸಾಕಷ್ಟು ಇದ್ದಾರೆ. ನಾವೆಲ್ಲ ಹೇಳಿಕೊಟ್ಟಿದ್ದೇನೆ, ಹಾ, ಅನುಕೂಲ ಆಗಬೇಕು, ಅನುಕೂಲ ಆಗಬೇಕು ಅಂತ. ಎಲ್ಲಿದ್ದೀರಲ್ಲ? ಹೂನ್ರಿ ಕರ್ದ್ರ. ಹೂನ್ರಿ ಕರ್ತಲ್ಲ, ನಿನ್ನನ್ನು ಕರ್ತ ಬಂದ್ಯಾ? ಆಂದ್ರಿ ಆಂದ್ರಿ ಹೂನ್ರಿ ಬೇಡ. ಈಗ ನಾನು ಮೊನ್ನೆ ಹೇಳಿಕೊಟ್ಟಿದ್ದೇನೆ, ಅದನ್ನೆಲ್ಲ ಸರಿ ನೆನಪಿಟ್ಟುಕೊಂಡಿದ್ದೀರಲ್ವಾ? ಹೌದು. ಸೀತಾದೇವಿಗೆ ಕೊಡುವುದಕ್ಕೆ ಬೇಕಾಗಿ ವಸ್ತ್ರ ಆಭರಣ ಎಲ್ಲ ಉಂಟಲ್ಲ, ಅದನ್ನೆಲ್ಲ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ದೇವೆ. ಹೌದು. ಹೌದಾ? ಅದನ್ನೆಲ್ಲ ಹೊತ್ತುಕೊಂಡು ಬೊಂಬಾಳ ದೀವಿಗೆ ಇರ್ಲಿ, ಮುಂದಿನಿಂದ ರಾಯರ. ಯಾಕೆ ಯಾಕೆ? ನಮಗೆ ದಾರಿ ಕಾಣುವುದಿಲ್ಲ ಅಂತ ಹೇಳಿ ಅಲ್ಲ, ಮತ್ತೆ ಯಾಕದು? ಮಹಾರಾಜರೊಬ್ಬರು ಮುಂದಿನಿಂದ ಹೋಗುವಾಗ ಅದು ಬೇಕು. ಯಾರೋ ದೊಡ್ಡವರು ಬರ್ತಾ ಇದ್ದಾರೆ ಅಂತ ಆ ಬರುವ ಕ್ರಮವನ್ನು ನೋಡಿ ತಿಳಿದುಕೊಳ್ತಾರೆ. ಹೌದೌದು. ಆದ್ದರಿಂದ ದೀವಿಗೆಗಳು ಮಾತ್ರ ಸಾಲದು. ಮತ್ತೇನು ಬೇಕು? ಬೇಡಿ, ನಗಾರಿ, ಬೇಡಿ, ನಗಾರಿ. ಸುಳ್ಳಿಗೆ ಹೇಳಿದ್ದು ನೀನು? ಬೇಡಿ, ನಗಾರಿ, ಚೆಂಡೆ, ಹಾ, ಮದ್ದಳ, ಚಕ್ರತಾಳ ಎಲ್ಲ ವಾದ್ಯಗಳು ಬೇಕು. ಸಮೂಹದಲ್ಲಿ ವಾದ್ಯಗಳು ಬಾರಿಸಲ್ಪಡಬೇಕು. ರಾವಣೇಶ್ವರ ಮಹಾಪ್ರಭುಗಳ ಜಯಘೋಷದೊಂದಿಗೆ ಹೋಗೋಣ. ರಾವಣೇಶ್ವರ ಮಹಾಪ್ರಭುಗಳಿಗೆ ಹೊರಗಡೆ ಬಂದು ಅಶೋಕಾವನದಲ್ಲಿ ಇದ್ದೇವೆ. ಈಗ ಬಂದಿದ್ದೇವಲ್ಲ, ಹೌದೌದು. ನೋಡಿದೀಯ ಹೌದು ಹೇಗೆ ಕುಳಿತುಕೊಂಡಿದ್ದಾಳೆ? ಹೌದಾ? ಇವಳು ಕುಳಿತುಕೊಳ್ಳಬೇಕಾದಂತಹ ರೀತಿಯಲ್ಲಿ ನನ್ನ ಮನಸ್ಸಿನ ರಾಣಿ, ನಾಳೆ ನನ್ನ ಮನೆಯ ರಾಣಿ ಆಗಬೇಕಾದ್ರೆ ಹೌದೌದು. ಹಾಗೆ ಮರದ ಬುಡದಲ್ಲಿ ಮುದ್ದೆಯಾಗಿ ಕಾಲನ್ನು ಮಡಿಕೆ ಕೈಗಳಿಂದ ಭತ್ತದನ್ನು ಆರಂಭಿಸಿಕೊಂಡು ಏನಿದು ಕುಳಿತ ಕ್ರಮ ನೋಡಿಯೇ ನನಗೆ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಅವರನ್ನು ಎಚ್ಚರಿಸಬೇಕಾಗ್ತದೆ. ಎಚ್ಚರಿಸಬೇಕು ಅಂತಾದ್ರೆ ನೋಡಮ್ಮ, ನೀನು ತನ್ನ ವಸ್ತುಗಳನ್ನೆಲ್ಲ ಆ ಸೀತಾದೇವಿಯ ಪಾದ ಮೂಲದಲ್ಲಿ ಇಟ್ಟು ರಾವಣೇಶ್ವರ ಮಹಾಪ್ರಭುಗಳ ಬಳಿಗೆ ಆ ಸೀತಾದೇವಿ ಬರಬೇಕು, ಒಳಗೂಡಬೇಕು, ಮನಸ್ಸನ್ನು ಎಳೆಯುವಂತ ಕ್ರಮವನ್ನು ಮಾಡಕ್ಕ ಸರಕು ಜಾರುತ್ತದೆ. ಗೊತ್ತು. ಗಟ್ಟಿ ಎಲ್ಲಿ ನಿಂತೀರಾ? ಎಲ್ಲಿ ಧ್ಯಾನಿಸಬೇಕು ಅಲ್ಲೇ ಧ್ಯಾನಿಸಬೇಕು. ಹೌದಾ? ಆಯ್ತಾ? ಸೀತಾದೇವಿಯ ಬಳಿಗೆ ಹೋಗಿ ಇದು ಎಲ್ಲಿ ಇಡ್ಲಿ? ಅಲ್ಲೇ ಇಡು, ಪಾದಮೂಲದಲ್ಲಿ ಇಡು. ಅಲ್ಲಿ ಇಡ್ಲಿ? ಅಲ್ಲಿ ಇಡು. ಇಟ್ಟು ರಾವಣೇಶ್ವರನನ್ನು ಹೊಗಳಿ 4 ಚಂದದ ಮಾತುಗಳನ್ನು ಹೇಳಿ ಸೀತಾದೇವಿ ಒಲಿಯುವ ಹಾಗೆ ಮಾಡು. ಏನು ಸಂದೇಹ
ಓಮಜೀರಿಗೆ ಬೇಕು. ಓ ಜಾನಕಿ ಅಮ್ಮ. ಅಮ್ಮ, ನೀವು ಒಂದು ಊರಿಗೆ ಬಿಟ್ಟು ಮತ್ತೊಂದು ಊರಿಗೆ ಬಂದಿದ್ದೀರಿ, ಈ ಲಂಕೆಗೆ ಬಂದಿದ್ದೀರಿ. ನೀವು ಬೇಕು ಅಂತಲೇ ನಮ್ಮ ಪ್ರಭುಗಳು ನಿಮ್ಮನ್ನು ರಾವಣೇಂದ್ರ ಇಲ್ಲಿಗೆ ಕರೆತಂದಿದ್ದಾರಮ್ಮ. ಅಲ್ಲಿ ಏನು ಕಾಳಿ ವಸ್ತ್ರ ಇದಕ್ಕೆಲ್ಲ ಹುಟ್ಟು ತಿರುಗಾಡುವ ನಿಮಗೆ ಬೇಕಾದಂತ ಬಟ್ಟೆ ಪಿತಾಂಬರವನ್ನು ಏನೆಲ್ಲ ಬೇಕೋ ಅದನ್ನೆಲ್ಲ ಒದಗಿಸಿ ನಿಮ್ಮ ಎದುರಿಗೆ ಇಟ್ಟಿದ್ದೇವೆ ನಾವು. ಆಗಿರುವಾಗ ಆ ರಾವಣೇಂದ್ರ ನಮ್ಮ ಪ್ರಭುಗಳು ನಿಮ್ಮ ಮೇಲೆ ಆಸೆ ಇಟ್ಟು ಬಂದ ಮೇಲೆ ಆ ಆಸೆಯಿಂದಾಗಿ ಅವರೊಟ್ಟಿಗೆ ನೀವು ಮನ ಮಾಡಬೇಕು ಅಂತ ನಾವು ಹೇಳಿಕೊಳ್ಳುವುದು. ಯಾಕಮ್ಮ ರಾಮ 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 ಅಂತ ಹೇಳುವುದು? ಆ ರಾಮನ ನಾಮಸ್ಮರಣೆ ಬಿಟ್ಟು ರಾವಣನ ಮೇಲೆ ಪ್ರೇಮವನ್ನಿಟ್ಟು ಕಣ್ಣಿಗೆ ಕಾಡಿಗೆಯನ್ನಿಟ್ಟು ನಮ್ಮ ಒಡೆಯರನ್ನು ಹೇಳಿದಾಗ ಅವರ ಜೊತೆಯಲ್ಲಿ ಹೋಮ ಆಗಿರುವುದು ಒಳ್ಳೆಯದಲ್ಲವೇ? ಅದು ಬೇಡ, ನೀನು ಏನೆಲ್ಲ ತಂದಿದ್ದಿ ಅದನ್ನೆಲ್ಲ ತೋರಿಸ. ಇದು ನೋಡಿ